ನಮಸ್ಕಾರ ವೀಕ್ಷಕರೇ. ಈ 3 ಲಕ್ಷಣಗಳು ಅಥವಾ 5 ಲಕ್ಷಣಗಳು ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತಾದರೆ ನಿಮಗೆ ಎಲ್ಲಿಯೋ ಮಾಟಮಂತ್ರ ಆಗಿರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಅಂತ. ಬಹಳ ಜನ ಕೇಳ್ತಾರೆ, ಸ್ವಾಮಿ ಗುರುಗಳ ಮಾಟಮಂತ್ರ ನಿಜಾನ ಸುಳ್ಳ ಏನು ಅಂತ. ಅನುಭವ ವೇದ್ಯ ಅಂತ ಕೆಲವಿಷ್ಟಿರುತ್ತದೆ, ಅನುಭವಿಸಿದ ನಿಮ್ಗೆ ಮಾತ್ರ ಗೊತ್ತು ಅಂತ. ಆದ್ದರಿಂದ ನಾವಿರುವ ವೃತ್ತಿ ಇದೆಯಲ್ಲ, ನಾವು ಕಣ್ಣಲ್ಲೇ ಕಂಡಿದ್ದೇವೆ ಹಾಗೂ ಶಾಸ್ತ್ರಗಳಲ್ಲಿ ನೋಡಿದ್ದೇವೆ, ಅದಕ್ಕೆ ಪರಿಹಾರಗಳನ್ನು ಮಾಡಿದ್ದೇವೆ. ಸ್ವತಃ ನಾನೇ ಕುಳಿತುಕೊಂಡು ಮಾಡಿದ್ದೇನೆ. ಸೊ ಅದರಿಂದ ಆ ಪರಿಹಾರಗಳನ್ನು, ಈಗ ರೋಗ ಇದ್ದರೆ ತಾನೇ ಔಷಧೋಪಚಾರಗಳು ಮಾಡುವಂಥದ್ದು. ಡಾಕ್ಟ್ರ್ ಹತ್ರ ಬಂದು ಔಷಧಿ ಕೊಡ್ತಾ ಇದ್ದೀರಲ್ಲ, ನಿಜವಾಗಿ ಈ ರೋಗ ಇದೆಯಾ ಅಂತ ಕೇಳ್ದಂಗೆ ಆಗುತ್ತದು. ಕೇಳಿದ್ದೆ ಆ್ಯಕ್ಚುಲಿ ಖಂಡಿತವಾಗಿ ಇದೆ, ಖಂಡಿತವಾಗಿ ಮಾಟಮಂತ್ರ ಅನ್ನುವಂಥದ್ದಿದೆ. ಇವತ್ತಿಗೂ ಸಹ ಪ್ರಯೋಗಗಳು ನಡೀತಾ ಇದೆ, ಇವತ್ತಿಗೂ ಸಹ ಅನುಭವಿಸ್ತಾ ಇದ್ದಾರೆ ಕಷ್ಟಗಳನ್ನು. ನಾನು ಸುಲಭವಾದ ಅಂದರೆ ಬಹಳ ಜನಕ್ಕೆ ಅನುಮಾನ ಇರುತ್ತೆ, ನಮಗೆ ಏನಕ್ಕೆ ಈ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಸೊ ಅದರಿಂದ ನಾನು ಕೆಲವಿಷ್ಟು ಲಕ್ಷಣಗಳನ್ನು ಹೇಳ್ತೇನೆ. ಆ ಲಕ್ಷಣಗಳೇನಾದರೂ ನಿಮಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಆದರೆ ಒಮ್ಮೆ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಅಂತ. ಕೃತ್ರಿಮ ಆಗಿದೆಯೋ ಇಲ್ವೋ ಅಂತ. ಅದು ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದು, ಏನು ಪರಿಹಾರ ಅನ್ನೋದು ವಿಡಿಯೋ ಎಂಡಲ್ಲಿ ಹೇಳ್ತಾನೆ. ಬಹಳ ಮುಖ್ಯವಾಗಿ ನೋಡಿ, ನಿಮಗೆ ಊಟ ಮಾಡ್ತಾ ಇರ್ತಾರೆ, ಮನೇಲಿ ಊಟ ಮಾಡ್ತಾ ಇರ್ತಾರೆ. ಮೊದಲನೇ ಲಕ್ಷಣ ಹೇಳ್ತೀನಿ ಕೇಳ್ಕೊಳ್ಳಿ. ಊಟ ಮಾಡ್ತಾ ಇರಬೇಕಾದ್ರೆ ಊಟದಲ್ಲಿ ಕೂದಲು ಬರುವಂಥದ್ದು. ಅನ್ನ ಕಲಸಿ ತುತ್ತು ಬಾಯಿಡಕ್ಕೆ ಹಿಂಗೆ, ಅಥವಾ ಅನ್ನ ಕಲಿಸ್ತಾ ಇದ್ರೆ ನೋಡ್ತೀರಾ ಕೂದಲು ಬರ್ತಾ ಇದೆ ಅಡುಗೆಯಲ್ಲಿ. ಏನು ಅನ್ನ ಸಾಂಬಾರು ಅಥವಾ ಏನೋ ಹಂಗೆ ಕಲಿಸ್ತಾರೆ, ಅದರಲ್ಲಿ ಉದ್ದುದ ಕೂದಲು ಬರ್ತಕ್ಕಂಥದ್ದು. ಒಂದು ಸಲ ಬಂದರೆ 2 ಸಲ ಬಂದರೆ ಏನೋ ಮನೆಯವ್ರಿಗೆ ಬಿಡ್ರಿ, ನಮ್ಮ ಮನೆಯವ್ರಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಹೆಂಗಸರಿಗೆ ಅನ್ಬೋದು. ಅದು ನಿಮಗೆ ನಿರಂತರವಾಗಿ ಊಟ ಮಾಡಬೇಕಾದ್ರೆ ಕೂದಲು ಸಿಗ್ತಾ ಇದೆ, ಮನೆ ತುಂಬ ಎಲ್ಲಂದರಲ್ಲಿ ಕೂದಲುಗಳು ಸಿಗ್ತಾ ಇದೆ ಅಂತ ಆದರೆ ಮಾಟಮಂತ್ರ ಆಗಿರುವ ಲಕ್ಷಣ ತೀರಾ ಜಾಸ್ತಿ. ಅದು ಒನ್ ಆಫ್ ದಿ ಇದು ಲಕ್ಷಣಗಳು ಅಂತ. ಆದ್ದರಿಂದ ಕೂದಲುಗಳು ಸಿಗ್ತಕ್ಕಂಥದ್ದು ಆಹಾರದಲ್ಲಿ, ಮನೆಯಲ್ಲಿ ಎಲ್ಲಂದ್ರಲ್ಲಿ ಕೂದಲು, ಆಹಾರದಲ್ಲಿ ಕೂದಲು ಸಿಗ್ತಾ ಇದೆ ಅಂತ ಆದರೆ ಕೃತ್ರಿಮ ಮಾಟಮಂತ್ರ ಆಗಿರುವ ಲಕ್ಷಣ ಇದೆ ಅಂತ. ನೆಕ್ಸ್ಟ್, ಎರಡನೇ ಅತಿ ಮುಖ್ಯವಾದಂತಹ ಲಕ್ಷಣ ಏನು, ಮಾಟಮಂತ್ರ ಇತ್ಯಾದಿಗಳಾದರೆ ಕನಸಿನಲ್ಲಿ ಬಹಳ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಅಂತ. ತುಂಬ ಕೆಟ್ಟ ಕನಸು ಬೀಳುವಂಥದ್ದು. ಸಡನ್ನಾಗಿ ಎದ್ದು ಕೂತ್ಕೊಂಡ, ಹೆದರು ಹೋಗ್ತಾ ಬೆವರ್ತುಬಿಟ್ಟೆ, ಸರ್ ಏನೋ ಆಗಿದೆ, ಯಾರೋ ಬಂದು ಕೂತ್ಗೆ ಹತ್ತದಂಗೆ ಆಗ್ತಾಯಿದೆ. ನೆಗೆಟಿವ್ ನಮ್ಮ ಜೊತೆಗೆ ಯಾವುದೋ ಒಂದು, ನಮ್ಮ ನೆರಳಿನಂತೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಜೊತೆಗೇ ಸುತ್ತಾ ಇದೆ ಅಂತ ಅನುಭವಕ್ಕೆ ಬರುತ್ತೆ. ಬಹಳ ಜನಕ್ಕೆ ಅನುಭವಕ್ಕೆ ಬರುತ್ತೆ. ಆದರೆ ನೀವು ಇನ್ನೊಬ್ರಿಗೆ ಹೇಳಿದ್ರೆ ಅದನ್ನು ಯಾರೂ ನಂಬೋದೇ ಇಲ್ಲ ಅಂತ. ನೀವು ಯಾರಿಗೆ ಹೇಳಿದ್ರು ಮನೇಲಿ ಹೇಳ್ತೀರಾ ಅಥವಾ ಸ್ನೇಹಿತರು ಹೇಳ್ತೀರಾ, ಹೇಳಲಿಕ್ಕೆ ನಂಬೋದು ಯಾರೂ ನಂಬ್ತಾ ಇಲ್ವಲ್ಲ ಅಂತ. ಮನೆಯಲ್ಲಿ ಒಬ್ಬಂಟಿಗಾರಿರಲಿಕ್ಕೆ ಹೆದರಿಕೆ ಆಗ್ತದೆ. ಯಾಕೆಂದರೆ ಮಲಗಿದ ತಕ್ಷಣ ಕೆಟ್ಟ ಕನಸು ಬೀಳುತ್ತೆ, ಯಾರೋ ಬಂದು ಗುತ್ತಿಗೆ ಹತ್ತದಂಗೆ ಆಗುತ್ತೆ. ಏನೋ ನೆಗೆಟಿವ್, ಸಮಥಿಂಗ್ ಇಸ್ ರಾಂಗ್ ಅನ್ನೋದು ಗೊತ್ತಾಗ್ತಾ ಇರ್ತದೆ. ಸೊ ಇದು ಆದಾಗ ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕು, ಕೃತ್ರಿಮ ಆಗಿದೆಯಾ ಅಂತ. ಯಾಕೆಂದರೆ ಕೃತ್ರಿಮಗಳಲ್ಲಿಯೂ ಸಹ, ಅಂದರೆ ಈ ಮಾಟಮಂತ್ರಗಳಲ್ಲಿಯೂ ಸಹ ಭಿನ್ನವಾದ ವಿವಿಧ ಬೇರೆ ತರಹದ ರೀತಿಯಲ್ಲಿ ವಿಧಾನದಲ್ಲಿ ಕೃತ್ರಿಮ ಮಾಟಮಂತ್ರಗಳು ಮಾಡಿಸ್ತಾರೆ. ಅದರಿಂದ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಅದು ಪ್ರೇತಬಾಧೆ ಇದ್ದಾಗಲೂ ಈ ಥರದ ಸಮಸ್ಯೆಗಳಾಗುತ್ತೆ, ಇಲ್ಲಾಂದರೆ ಈ ಥರ ಮಾಟಮಂತ್ರಗಳಲ್ಲೂ ಈ ಥರದ ಸಮಸ್ಯೆ ಆಗುತ್ತೆ. ಅದರಿಂದ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಬೇಕು ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಆಯಿತಾ? ಒಂದು ಎರಡನೇ ನಿಮಗೆ ಹೇಳಿರುವಂಥದ್ದು. ಇನ್ನು ಮೂರನೇದು ನಿಮ್ಮ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಂದರೆ ಬಹಳ ಸಾಮಾನ್ಯವಾಗಿ ಜನಗಳು ಏನೋ ಸಮಥಿಂಗ್ ರಾಂಗ್ ಸಮ್ವೇರ್ ಅನ್ನೋ ಥರ, ಏನೋ ಸಮಸ್ಯೆ ಇದೆ ಇಲ್ಲಿ ಅಂತ. ನೀವು ಕಲಾಹೀನರಾಗ್ತಾ ಇರ್ತೀರ. ಕಲಾಹೀನರು ಅಂದರೆ ಮುಖದಲ್ಲಿ ಗ್ಲೋನೇ ಇಲ್ಲ, ಒಂಥರ ಹಿಂಗೆ ಏನೋ ರೋಗ ರುಜಿನ ಹಿಡಿದವ್ರ ಥರ. ತುಂಬ ಚೆನ್ನಾಗಿದ್ದರು ತುಂಬ ಸಣ್ಣ ಆಗುವಂಥದ್ದು, ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ, ಹುಷಾರಿಲ್ಲ ಅಂತ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರ್ ಮಾತ್ರ ಏನೂ ಸಮಸ್ಯೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಬಟ್ ನೀವು ದಿನೇ ನಿಮ್ಮಲ್ಲಿ ತುಂಬ ವ್ಯತ್ಯಾಸಗಳಾಗ್ತಾ ಇದೆ. ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ಸ್ ತುಂಬ ಬರ್ತಾ ಇದೆ. ಏನು ತಿಂದಿದ್ದು ಯಾವುದೂ ಶರೀರದಲ್ಲಿ ಸೇರ್ತಾನೆ ಇಲ್ಲ, ಒಂದೇ ವಾಂತಿ ಆಗಿಬಿಡುತ್ತೆ, ತಿಂದರೂ ಎಲ್ಲೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಆರೋಗ್ಯ ಬಾಧೆಗಳು, ಮೇಲಿಂದ ಮೇಲೆ ಆರೋಗ್ಯ ಬಾಧೆಗಳು ಬರತಕ್ಕಂಥದ್ದು. ಈ ಮೇಲಿಂದ ಮೇಲೆ ಯಾವಾಗ ಆರೋಗ್ಯ ಬಾಧೆಗಳು ಬರ್ತಾ ಇರ್ತದೆಯೋ ಹಾಗೂ ನಿಮ್ಮಲ್ಲಿ ಕಲಾಹೀನತೆ, ಮುಖದಲ್ಲಿ ಏನು ಗ್ಲೋನೆಸ್ಸೇ ಇಲ್ಲ, ಒಂಥರ ಏನಿದು ಅನ್ನೋ ಥರ, ಏನೋ ಹಿಂಗಾಗ್ಬಿಟ್ಟಿದ್ಯಾ, ಏನೋ ಒಂಥರ ಆಗ್ಬಿಟ್ಟಿದೆಯಲ್ಲಮ್ಮ, ಏನಮ್ಮ ಹಿಂಗಾಗ್ಬಿಟ್ಟಿದ್ಯಾ ಅಥವಾ ಏನಪ್ಪ ಹಿಂಗಾಗ್ಬಿಟ್ಟಿದ್ಯಾ ಅಂತ ಕೇಳ್ತಾರಲ್ಲ, ಎಲ್ಲೋ ಏನೋ ನೆಗೆಟಿವ್ ಹೊಡೆದಿದೆ ಅಂತ.
ಅದು ನೆಗೆಟಿವ್ ಹೊಡೆದಿರೋದ್ರಿಂದಾಗಿ ನಿಮಗೆ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಇದು ಹೊರಟೋಗಿದೆ, ಆರೋಗ್ಯ ಹಾಳಾಗಿದೆ, ಮುಖದಲ್ಲಿ ಗ್ಲೂ ಹಾಳಾಗಿದೆ, ಒಂದು ಆಕರ್ಷಣಾ ಶಕ್ತಿನೇ ಇಲ್ಲ. ಮೊದಲ ನಿಮ್ಮನ್ನು ನೋಡ್ರೆ 4 ಜನ ಬಂದು ನಿಮ್ಮನ್ನು ಮಾತಾಡಿಸೋರು, ಈಗ ಯಾರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ, ನಿಮ್ಮನ್ನು ತಪ್ಪಿಸ್ಕೊಂಡು ಹೋಗಲಿಕ್ಕೆ ನೋಡ್ತಾ ಇದ್ದಾರೆ ಅಂತ. ಇಲ್ಲಿ ಒಂದು ಉಪಲಕ್ಷಣಗಳು ಒಂದು 2-3 ಹೇಳ್ತಾನೆ. ಉಪಲಕ್ಷಣಗಳು ಸಬ್ ಥರ ಏನಂತಂದರೆ, ನೀವು ಇದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ತಕ್ಷಣ ಏನೋ ಒಂದು ಪೂಜೆ ಮಾಡಿಸೋಣ ಅಂತನೋ ಅಥವಾ ಜ್ಯೋತಿಷಿಗಳ ಹತ್ರ ಹೋಗಬೇಕು ಅಂತನೋ, ನನ್ನನ್ನೇ ಎಷ್ಟೋ ಜನ ಕನ್ಸಲ್ಟ್ ಮಾಡಬೇಕು ಅಂತ ಮಾಡೋಕ್ಕಾಗದಿರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ಮಾಟಮಂತ್ರ ರಿಲೇಟೆಡ್. ಗುರುಗಳೇ, ನಿಮ್ಮನ್ನು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಮಾಡೋಕ್ಕಾಗ್ತಾ ಇಲ್ಲ, 3 ತಿಂಗಳಿಂದ ನಿಮ್ಮನ್ನು ಪ್ರಯತ್ನ ಮಾಡ್ತೀನಿ ಭೇಟಿ ಮಾಡೋಕ್ಕೆ ಅಂತ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂದು ಸಮಸ್ಯೆ ಬರುತ್ತೆ, ನನಗೆ ಕನ್ಸಲ್ಟೇಷನ್ ಸಿಗೋದಿಲ್ವ ಅಥವಾ ನಾನೇ ಪ್ರಯತ್ನ ಮಾಡ್ತೀನಿ, ಏನೋ ಒಂದು ಆಗುತ್ತೆ, ಬಟ್ ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆಯಿತಾ? ಸೊ ಇದರಿಂದಾಗಿ ಅಂದರೆ ನೀವು ಈ ಪರಿಹಾರ ಮಾಡ್ಕೊಳ್ಳೋಣ ಅಂತ ಪರಿಹಾರಕ್ಕೆ ನೀವು ಪ್ರಯತ್ನ ಮಾಡಿದ್ರೂ ಸಹ ಆ ಪ್ರಯತ್ನನೇ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನನ್ನ ಅಂತಲ್ಲ, ಎಲ್ಲೇ ಇದಕ್ಕೆ ಪರಿಹಾರ ಮಾಡೋಣ ಅಂತಂದರೆ ಮಾಡೋಕ್ಕಾಗ್ತಾ ಇಲ್ಲ, ದೇವಸ್ಥಾನಗಳಿಗೆ ಹೋಗ್ತಾ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ, ಎಲ್ಲಿಗೂ ಹೋಗೋದು ಬೇಡ ಅನ್ನಿಸ್ತಾ ಇದೆ, ಯಾರ ಜೊತೆಗೂ ಸೇರೋದು ಬೇಡ ಅನ್ನಿಸ್ತಾ ಇದೆ, ನಿಮಗೆ ಸುಮ್ಮನೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ಚೆನ್ನಾಗಿದ್ದು ಬಿಸ್ನೆಸ್ಸು, ಗ್ರಾಚಾರ ಚೆನ್ನಾಗಿದೆ, ನಿಮ್ಗೆ ಗುರುಬಲ ಇದೆ, ನಿಮ್ಗೆ ಹಂಗಿದೆ ಹಿಂಗಿದೆ ಅಂತಾರೆ, ನಮಗೆ ನೋಡಿದ್ರೆ ಮೇಲಿಂದ ಮೇಲೆ ಲಾಸ್ ಆಗೋವಂಥದ್ದು. ಸಾಲ ನಾವು ಯಾರಿಗೆ ಕೊಟ್ಟಿರ್ತೀವೋ ಅವರೇ ನಮ್ಮ ಮೇಲೆ ತಿನ್ನೋಕೆ ಬರಂಗೆ ಮಾಡ್ತಾರೆ. ನಾವು ಹೋಗ್ಬೇಕು ಅವ್ರಿಗೆ, ಯಾವಾಗ ಕೊಡ್ತೇವೆ ಕಾಸು ಅವರಲ್ಲ, ದುಡ್ಡು ಇಸ್ಕೊಂಡಿದ್ದಲ್ದೇ ಮೇಲಿಂದ ನಿಮ್ಮ ಮೇಲೆ ಅವ್ರು ದಬಾಯಿಸುವಂಥ ಇದು ನಿಮ್ಮ ವ್ಯಕ್ತಿತ್ವವೇ ಕುಬ್ಜವಾಗ್ತಾ ಇದೆ ಅಂತ, ನಿಮ್ಮ ಶಕ್ತಿಹೀನತೆ ಆಗ್ತಾ ಇದೆ, ನಿಮ್ಮಲ್ಲಿ ಯಾವುದು ಶಕ್ತಿಯೇ ಇಲ್ದಂಗೆ ಆಗ್ತಾ ಇದೆ ಅಂತ. ಸೊ ಈ ತರಹ ನಿಮ್ಮ ಪ್ರಾಮುಖ್ಯತೆಯೇ ಹೋಗ್ತಕ್ಕಂಥದ್ದು ಸಹ ಮಾಟಮಂತ್ರದಿಂದ ಆಗ್ತದೆ. ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ಮಾಡದೇ ಇರೋ ತಪ್ಪುಗಳು ನಿಮ್ಮ ತಲೆ ಮೇಲೆ ಒಂಥರ ನಿಮ್ಮನ್ನೇನೋ ಬಡಿತೀನಿ ಅನ್ನೋ ಥರ ನಿಮ್ಮ ಮೈಲಿ ತಿನ್ನೋಕ್ಕೆ ಬಂದಂಗೆ, ಏನು ರೀ ತಿನ್ನೋಕ್ಕೆ ಬಂದಂಗೆ ಮೈ ಮೇಲೆ ಬರ್ತಿರಲ್ರಿ ಅಂತ, ಆಯಿತಾ? ಆಮೇಲೆ ನಿಮ್ಮಲ್ಲೂ ಅಸಹಿಷ್ಣುತೆ ಜಾಸ್ತಿ ಆಗ್ಬಿಡುತ್ತೆ, ತುಂಬ ಬೇಗ ಸಿಡುಕು, ಎಲ್ಲಿ ಏನು ಮಾತಾಡಬಾರ್ದು ಪಸಕ್ಕಂತ ನಾನು ಮಾತಾಡ್ಬಿಡೋದು, ನಾನು ಯಾಕಲ್ಲಿ ಸಿಟ್ಟು ಮಾಡಿದೆ ಅಂತಲೇ ಗೊತ್ತಿಲ್ಲ ಸರ್ ಅಂತ. ಸೊ ದೊಡ್ಡ ಆಫೀಸರ್ಗಳ ಮುಂದೆ ನೀವು ಹಂಗೆ ಆಡಿದ್ರೆ ತಿಕ್ಲು ಥರ ಏನು ಮಾಡಿದೆ ಕೆಲಸ ಕಳ್ಕೊತೀರ ಅಥವಾ ಬೇರೆ ಸಮಸ್ಯೆಗಳಾಗತ್ತೆ. ಹಾಗೆ ವ್ಯಾಪಾರ ಅಂಗಡಿಯಲ್ಲೂ ಅಷ್ಟೇ, ಬಂದವ್ರ ಜೊತೆಗೆ 4 ಮಾತು ಚೆನ್ನಾಗಿ ನಗಾಡ್ಕೊಂಡು ಮಾತಾಡಬೇಕು. ನಿಮ್ಗೆ ಯಾರು ನೋಡಿದ್ರು ಅನುಮಾನ ದೃಷ್ಟಿಯಿಂದ ನೋಡ್ತೀರಾ. ಸೊ ಇದರಿಂದ ಏನಾಗುತ್ತೆ, ಜಗಳ ಆಗುತ್ತೆ ಕಸ್ಟಮರ್ ಜೊತೆಗೆ. ಸೊ ಅದರಿಂದ ಮಾಟಮಂತ್ರದ ಲಕ್ಷಣಗಳು ನಿಮಗೆ ಅನುಭವಕ್ಕೆ ಬರಬೇಕು. ಏನೋ ಇದು ಇಂಥವಿದೆ ಅಂತ. ಈಗ ಹೇಳಿದ್ದೆಲ್ಲ ಏನಾದ್ರು ಅನುಭವ ಇದ್ರೆ ನೆಕ್ಸ್ಟ್ ಹೌದು ಗುರುಗಳೇ ನೀವು ಹೇಳಿದ್ದೆಲ್ಲ ನಂಗೆ ಅನುಭವಕ್ಕೆ ಬರ್ತಾ ಇದೆ, ಅಥವಾ ಯಾವುದೋ 1-2 ಅನುಭವಕ್ಕೆ ಬರ್ತಾ ಇದೆ, ಸೊ ನನಗಾಗಿದೆಯಾ ಅನ್ನೋಂಥದ್ದು ಹೇಗೆ ನೋಡ್ಕೊಳ್ಬೇಕು? ನನ್ನ ಜಾತಕ ತೋರಿಸೋಣ. ಜಾತಕದಲ್ಲಿ ಕೃತ್ರಿಮ ಯಾರು ನಿಮ್ಮ ಜಾತಕ ಹಿಂಗೆ ನೋಡ್ಬಿಟ್ಟು ನೀವು ಮಾಟಮಂತ್ರ ಆಗಿದ್ದೀರಿ ಅಂತಂದರೆ ಅದು ಮೋಸ್ಟ್ ಪ್ರಾಬಬಲಿ ಸುಳ್ಳಾಗಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ಅಟ್ಲೀಸ್ಟ್ 60-70% ಅವರು ಸುಳ್ಳಾಗಿರೋ ಸಾಧ್ಯತೆ ಜಾಸ್ತಿ. ಯಾಕೆಂದರೆ ಜಾತಕವನ್ನು ನೋಡಿ ಮಾಟಮಂತ್ರ ಹೇಳುವಂಥದ್ದಲ್ಲ. ಮಾಟಮಂತ್ರ ಆಗಿದೆಯಾ ಇಲ್ವಾ ಅಂತ ಹೇಳಬೇಕು ಅಂದರೆ ಅದು ಜಾತಕ ನೋಡಿ ಹೇಳುವಂಥದ್ದಲ್ಲ, ಕವಡೆ ಪ್ರಶ್ನೆ ಮಾರ್ಗದಲ್ಲಿ ಹೇಳಬೇಕು. ಪ್ರಶ್ನಶಾಸ್ತ್ರದಲ್ಲಿ ಅದಕ್ಕೆ ನೀವು ನೇರವಾಗಿ ಬಂದು ಭೇಟಿ ಮಾಡಿಕೊಂಡು ನೋಡಿಕೊಂಡು ಮಾಡಬೇಕು. ಇಲ್ಲ ಅಂತಂದರೆ ನೀವೊಂದು ಫೋನ್ ಕನ್ಸಲ್ಟೇಷನ್, ಒಂದು ವಿಡಿಯೋ ಕಾನ್ಫರೆನ್ಸು, ನಿಮ್ಮನ್ನು ಅಲ್ಲಿ ವಾಟ್ಸಪ್ ವಿಡಿಯೋ ಕಾಲಲ್ಲಿ ನಿಮ್ಮನ್ನು ನೋಡಿಕೊಂಡು ನಿಮ್ಮದು ಇಲ್ಲೇ ನಾವು ಕವಡೆ ಹಾಕಿ, ನೀವು ನಮ್ಮನ್ನು ನೋಡ್ತಾ ಇರ್ತಾರೆ ಕವಡೆ ಹಾಕುವಂಥದ್ದು, ನಾವು ನಿಮ್ಮನ್ನು ನೋಡಿ ಅಭಿಮಂತ್ರಣ ಮಾಡಿ ಕವಡೆ ಹಾಕಿ ತೆಗೆದಿಟ್ಟು, ಸೊ ಇದೊಂದು ಪದ್ಧತಿ. ಆ ಪ್ರಕಾರವಾಗಿ ನಾವು ಪರಿಹಾರವನ್ನು ನೋಡಿ ಕ್ರಮವನ್ನು ನೋಡಿ ನಾವು ನಿಮಗೆ ಹೇಳ್ಬೋದು. ಸೊ ಅದರಿಂದ ಈ ಮಾಟ ಮಂತ್ರ ದೋಷಗಳಿದ್ದಾಗ ಪ್ರಶ್ನೆಶಾಸ್ತ್ರ ಕವಡೆ ಮೂಲಕವಾಗಿಯೇ ನಿಮಗೆ ಹೇಳಬೇಕಾದ್ರೆ ಅದು ಬೇರೆ ರೀತಿಯಿರುತ್ತೆ. ಕವಡೆ ಒಂದೇ ಅಂತಲ್ಲ, ಬೇರೆ ರೀತಿಯ ನೋಡುವ ವಿಧಾನಗಳು ಬೇರೆ ರೀತಿ ಇದೆ. ಬಟ್ ಜಾತಕ ತಗೊಂಡು ನಿಮಗೆ ಮಾಟಮಂತ್ರ ಆಗೋಗಿದ್ದೀರಿ ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆರೂಢ ಲಗ್ನವನ್ನು ನೋಡ್ಕೊಂಡು ಹೇಳ್ಬೋದು. ಅಂದರೆ ನೀವು ಪ್ರಶ್ನೆ ಕೇಳದಂಥ ಸಮಯ, ಆ ಸಮಯಕ್ಕೆ ಸರಿಯಾಗಿ ಯಾವ್ಯಾವ ಗ್ರಹಗಳಲ್ಲಿದೆ ಅಂತ ನೋಡಿಕೊಂಡು ಅದರಲ್ಲೂ ಸಹ ಸ್ವಲ್ಪ ಹೇಳ್ಬೋದು. ಸ್ವಲ್ಪ ಅನುಷ್ಠಾನಾದಿಗಳು ಜಾಸ್ತಿ ಬೇಕಾಗತ್ತೆ, ಅದರ ಬಗ್ಗೆ ನಾಲೆಡ್ಜ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಪರಿಹಾರದ ವಿಚಾರ, ಇದು ಪರಿಹಾರ ಹೆಂಗೆ ಗುರುಗಳೇ ಅಂತಂದ್ರೆ ಫಸ್ಟ್ ಆಗಿದೆಯೋ ಇಲ್ವೋ ಅನ್ನೋ ಅಂತ ನೋಡ್ಕೊಳ್ಬೇಕು. ನಿಮ್ಮ ಮನಸ್ಸಿಗೇನೋ ಮಾಟಮಂತ್ರ ಆಗೋಗಿದೆ ಅಂದ ತಕ್ಷಣ ಆಗೋಗಿದೆ ಅಂತ ಅರ್ಥ ಅಲ್ಲ. ನಂತರ ಸುಮಾರು ಜನ ಬರ್ತಾರೆ, ಸ್ವಾಮಿ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಸ್ವಾಮಿ ಅಂತ. ನಾನು ಕವಡೆ ಎಲ್ಲ ನೋಡಿ, ಇಲ್ಲ ರೀ ನಿಮ್ಗೆ ಯಾರೂ ಏನೂ ಮಾಡಿಸಿಲ್ಲ, ನಿಮ್ಮ ಜಾತಕ ಸರಿ ಇಲ್ಲ, ಅಥವಾ ನೀವು ಮನೆ ದೇವ್ರ ಪ್ರಾಬ್ಲಮ್ಮು ಅಥವಾ ಬೇರೆ ಮುನೇಶ್ವರ ಹಿಂಗೆ ಹೇಳಿದ ತಕ್ಷಣ ನನಗೆ ಏನೂ ಬರಲ್ಲ ಅಂತ ಅಂದ್ಕೊಂಡು ಹೋಗ್ಬಿಡೋದು. ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ ನನಗೆ ಯಾರೋ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ. ನಾವು ಅವರಿಗೆ ಹೌದು ನೀವು ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಅನ್ನೋ ತನಕನೂ ಅವ್ರಿಗೆ ಸಮಾಧಾನ ಇರಲ್ಲ. ನಾವು ಹೇಳ್ಬೇಕಿಲ್ಲ ನೀವು ಮಾತಾಡ್ತಾ ಮಾಡ್ತೀರ, ಹಂಗಾರೆ ನೋಡಿ ಇವ್ರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ. ನಾವಿಲ್ಲ ಅಂದ ತಕ್ಷಣ ಇವ್ರಿಗೆ ಏನೂ ಬರಲ್ಲ, ಇವ್ರೇನೂ ಸರಿಯಾಗಿ ನೋಡಿಲ್ಲ ಅಂತಾನೆ. ಈ ತರಹ ಮಾನಸಿಕ ಮನೋವ್ಯಾಧಿ ಥರನೂ ಆಗ್ಬಿಟ್ಟಿರುತ್ತೆ ಕೆಲವರಿಗೆ. ಸೊ ಅದರಿಂದ ಸರಿಯಾಗಿ ನೋಡ್ಕೊಂಡು ಇದು ಮಾಡ್ಬೇಕು. ಇನ್ನು ಇಲ್ಲ ಅದು ಸಮಸ್ಯೆ ಆಗಿದೆ ಅಂತಂದಾಗೂ ಅದರಲ್ಲಿ 3 ವಿಭಾಗಗಳು ಬರುತ್ತೆ.
ಸೊ ಸುಲಭವಾಗಿ ತೆಗಿತಕ್ಕಂಥದ್ದು, ಸ್ವಲ್ಪ ಕಷ್ಟಪಟ್ಕೊಂಡು ತೆಗಿತಕ್ಕಂಥದ್ದು, ತೆಗಿಲಿಕ್ಕೆ ಆಗದೇ ಇರತಕ್ಕಂಥದ್ದು ಅಂತ 3 ವಿಭಾಗಗಳು ಬರುತ್ತೆ ಪ್ರಶ್ನೆಶಾಸ್ತ್ರದಲ್ಲೇ ಬರುವಂಥದ್ದು. ಸೊ ಅದರಿಂದ ಯಾವ ಸಮಸ್ಯೆ ಏನಾಗಿದೆ ಅಂತ ನಾನು ನಿಮಗೆ ತಾತ್ಕಾಲಿಕವಾದ ಕೆಲವಿಷ್ಟು ಪರಿಹಾರಗಳನ್ನು ಹೇಳ್ತೇನೆ. ಬಹಳ ಮುಖ್ಯವಾಗಿ ಮನೆಯಲ್ಲಿ ಶುದ್ಧಿಯನ್ನು ಇಟ್ಕೊಳ್ಬೇಕು ನೀವು. ಒಂದು ನಾಟಿ ಹಸುವಿನ ಗಂಜಲ ಅಂದ ತಕ್ಷಣ ನಿಮಗೆ ಗ್ರಂಥಿ ಎಣ್ಣೆ ಸಿಗೋದಲ್ಲ, ಗಂಜಲ ಆಗ್ಬಿಡಲ್ಲ. ಗಂಜಲ ಅಂತ ಬಾಟ್ಲಲ್ಲಿ ಹಾಕಿಟ್ರೆ ಅದು ನಾಟಿ ಹಸುವಿನ ಗಂಜಲನೇ ಆಗಬೇಕು. ಆದ್ದರಿಂದ ನಾಟಿ ಹಸುವಿನ ಗಂಜಲ ಅದನ್ನು ಮನೆಯಲ್ಲಿ ನೀವು ಹೆಂಗೆ ಪಿನಾಯಿಲ್ನ ಒಂದು ಬಕೆಟ್ ನೀರಿಗೆ ಒಂಚೂರು ಪಿನಾಯಿಲ್ ಹಾಕ್ಬಿಟ್ಟೆಲ್ಲ ಒರೆಸ್ತೀರೋ ಹಾಗೆ ನಾಟಿ ಹಸುವಿನ ಗಂಜಲನ ಒಂದು ಬಕೆಟ್ ನೀರಿಗೆ ಹಾಕಿ ಮನೆಯೆಲ್ಲ ಒರೆಸ್ತಕ್ಕಂಥದ್ದು. ನಾಟಿ ಹಸುವಿನ ಗಂಜಲನ ಗರಿಕೆ ನಾಟಿ ಹಸುವಿನ ಗಂಜಲ, ಅರಿಶಿನ, ಇದು 3 ಅಂದರೆ ಒಂದು ಲೋಟದಲ್ಲಿ ನಾಟಿ ಹಸುವಿನ ಗಂಜಲ, ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಈ ಗರಿಕೆಯನ್ನು ಅದರಲ್ಲಿ ಹಿಂಗೆ ಅದ್ದುಕೊಂಡು ಮನೆಯಲ್ಲೆಲ್ಲ ಹಿಂಗೆ ಚಿಮುಕ್ಸ್ಕೊಂಡು ಬರೋದು. ಈ 3 ದ್ರವ್ಯಗಳಿದ್ದರೆ ಸಾಕು, ನಿಮಗೆ ಸ್ವಲ್ಪ ಮನೆಯೆಲ್ಲ ಶುದ್ಧಿ ಆಗುತ್ತೆ. ಮನೆ ಶುದ್ಧಿ ಆದಾಗ ಮಾಟ ಮಂತ್ರದ ಪ್ರಭಾವ ಸ್ವಲ್ಪ ಕಡಿಮೆ ಆಗಲಿದೆ. ಆಮೇಲೆ ಮನೆಯಲ್ಲಿ ಯಾವಾಗಲೂ ದೇವತಾರಾಧನೆ, ಮನೆಯಲ್ಲಿ ನೋಡಿ ಅದು ಇನ್ನೊಂದು ಪ್ರಮುಖವಾದ ಲಕ್ಷಣವೂ ಇದೆ. ಮನೆ ಮುಂದೆ ನೀವು ತುಳಸಿ ಕಟ್ಟೆ ಇರ್ತಿಲ್ಲ, ನಿಮ್ಮ ಮನೆ ಮುಂದೆ ಈ ತುಳಸಿ ಯಾವಾಗಲೂ ಸತ್ತೋಗ್ತಾ ಇರುತ್ತೆ ಅಂದ್ರೂ ಮಾಟ ಮಂತ್ರದ ಅಥವಾ ಬೇರೆ ಬೇರೆ ಸಮಸ್ಯೆಗಳಿದೆ ಅಂತ ಅರ್ಥ. ಮನೆಯಲ್ಲಿ ದೇವ್ರ ದೀಪ ಹಚ್ಚಿದ್ರೂ ಆರೋಗುತ್ತೆ, ಎಷ್ಟು ಮಾಡಿದ್ರೂ ದೀಪ ಉರಿಯೋದೇ ಇಲ್ಲ, ಕಂಟಿನ್ಯೂಟಿಯಾಗಿ ಉರಿಯಲ್ಲ, ಒಂದು ಸಲ ಉರಿದಂಗೆ ಮಾಡಿ ಆರೋಗ್ಬಿಟ್ಟಿರುತ್ತೆ, ಹಿಂಗೆ ಬರೋಷ್ಟಲ್ಲಿ ಆರೋಗ್ಬಿಟ್ಟಿರುತ್ತೆ ಅಂತ. ಅದರಿಂದ ಮನೆಯಲ್ಲಿ ದೀಪನ ನೀಟಾಗಿ ಬೆಳಗಬೇಕು, ಅಂದರೆ ಚೆನ್ನಾಗಿ ತೊಳಿಬೇಕು. ಆ ಕಸರು ಹಂಗಿರಬಾರ್ದು, ಗಸಿ ಅದು ಹಂಗಿರಬಾರ್ದು. ಪ್ರತಿದಿನ ನೀಟಾಗಿ ದೇವರ ಮನೆಯಲ್ಲಿ ದೀಪವನ್ನು ತೊಳೆದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚುವಂಥದ್ದು. ಮನೆಯಲ್ಲಿ ಗಂಜಲ ಸಗಣಿ ಆದರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಗಂಜಲ, ಅರಿಶಿನ, ನಾಟಿ ಹಸುವಿನ ಗಂಜಲ, ಅರಿಶಿನ, ಗರಿಕೆ ಅಥವಾ ದರ್ಭೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಅದನ್ನು ಅದ್ದಿ ಎಲ್ಲ ಕಡೆ ಹಿಂಗೆ ಚಿಮುಕ್ಸ್ಕೊಂಬರೋದು, ಆಯಿತಾ. ಸೊ ಆದ್ದರಿಂದ ಇದನ್ನು ನಿಮ್ಮ ಮನೇಲಿ ಯಾವಾಗಲೂ ಒಂದು ದರ್ಭೆ ಕಟ್ಟಿದ್ರೆ ತುಂಬ ಒಳ್ಳೆಯದು, ಮನೆಯೊಳಗೆ ನೆಗೆಟಿವಿಟಿ ಬರಲ್ಲ, ಆಯಿತಾ. ದರ್ಭೆ ಕಟ್ಟು ಒಂದು 10 ರೂಪಾಯಿನ ದರ್ಭೆ ತಂದು ಇಡಬೇಕು, ಗ್ರಾಣಕ್ಕೆ ಮಾತ್ರ ತಂದು ಇಡ್ತೀರಾ, ಹಂಗಲ್ಲ, ಬೇರೆ ಟೈಮಲ್ಲೇ ಇಡಬೇಕು. ನಾಟಿ ಹಸುವಿನ ಗಂಜಲ ಮನೆಯೊಳಗೆಲ್ಲ ಪ್ರೋಕ್ಷಣೆ. ಅರಿಶಿನ, ಅಡಿಗೆ ಅರಿಶಿನ, ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಅಡುಗೆ ಅರಿಶಿನ, ನಾಟಿ ಹಸುವಿನ ಗಂಜಲವನ್ನು ಮಿಕ್ಸ್ ಮಾಡಲ್ಲ ಪ್ರೋಕ್ಷಣೆ ಮಾಡುವಂಥ, ಇದು ಒಂದು ಪರಿಹಾರ. ನೆಕ್ಸ್ಟ್, ಇನ್ನು ಮನೆಯನ್ನು ಶುದ್ಧಿ ಇಟ್ಟುಕೊಳ್ಳುವಂಥದ್ದು. ಆಮೇಲೆ ಮನೆಯಲ್ಲಿ ಏನಾದ್ರು ನಿಮಗೆ ಈ ಥರ ಗೊತ್ತಾಯಿತು ಅಂದರೆ ಮಾಟ ಮಂತ್ರದ ಲಕ್ಷಣ ಈ ಥರ ಗೊತ್ತಾಯ್ತು ಅಂದರೆ, ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಫಸ್ಟ್ ಅದನ್ನು ಬಿಟ್ಬಿಡ್ಬೇಕು. ಫಸ್ಟ್ ನಾನ್ ವೆಜ್ ಬಿಟ್ಬಿಡ್ಬೇಕು, ನೀವು ನಿಲ್ಲಿಸ್ಬಿಡ್ಬೇಕು, ಸ್ಟಾಪ್ ಮಾಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸ್ಟಾಪ್ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಎಷ್ಟು ಅದನ್ನು ನಾನ್ ವೆಜ್ ತಿಂತೀರೋ ಅಷ್ಟು ನಿಮಗಿದು ಪರಿಹಾರ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ. ನೆಕ್ಸ್ಟು, ಯಾವುದಾದ್ರು ಕ್ಷೇತ್ರಗಳಿಗೆ ಹೋಗಿ, ದೊಡ್ಡ ಅಮ್ಮನವರ ಕ್ಷೇತ್ರಗಳಿಗೆ ಹೋಗಿ ತೀರ್ಥಗಳನ್ನು ಪ್ರಸಾದಗಳು ತೊಗೊಂಡು ಮನೆಯಲ್ಲೆಲ್ಲ ಹಾಕ್ತಕ್ಕಂಥದ್ದು ತುಂಬ ಅನುಕೂಲ, ಆಯಿತಾ. ನೆಕ್ಸ್ಟು, ಚಂಡಿಕಾ ಪಾರಾಯಣ ಮಾಡಿಸ್ಬೋದು. ಸಂಪುಟಿ ವಿಧಾನದಲ್ಲಿ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವತ್ವಯಾಕಾರ್ಯವಸ್ವದ್ವೈರ ವಿನಾಶನಂ ಅಂತ ಶ್ಲೋಕ ಬರ್ತದೆ. ಆ ಶ್ಲೋಕದಿಂದ ಸಂಪುಟಿ ವಿಧಾನದಲ್ಲಿ ಚಂಡಿಕಾ ಪಾರಾಯಣವನ್ನು ಮಾಡಿಸೋದ್ರ ಮೂಲಕವೂ ಸಹ ಸ್ವಲ್ಪ ಮಾಟ ಮಂತ್ರ ನಿಗ್ರಹ ಮಾಡಿಕೊಳ್ಬೋದು. ಇಲ್ಲಾಂದರೆ ಆಕರ್ಷಣೆ, ಉಚ್ಚಾಟನೆ, ದಿಗ್ಬಂಧನ ಇತ್ಯಾದಿ ಕೈಂಕರ್ಯಗಳದು ನಾವು ಫಸ್ಟ್ ನೀವು ಪ್ರಶ್ನೆಶಾಸ್ತ್ರದ ಮೂಲಕವಾಗಿ ತಿಳ್ಕೊಳ್ಬೇಕು, ಏನಾಗಿದೆ, ಯಾವ ರೀತಿಯಲ್ಲಿ ಅದನ್ನು ಇದು ಮಾಡುವಂಥದ್ದು ಅಂತ. ಅದನ್ನು ನೋಡಿಕೊಂಡು ಆ ಪ್ರಕಾರವಾಗಿ ನೀವು ಪರಿಹಾರ ಮಾಡಿಕೊಂಡಾಗ ಖಂಡಿತವಾಗಿ ಪರಿಹಾರ ಆಗುತ್ತೆ. ಪ್ರತಿ ದಿವಸ ನೀವು ರುದ್ರನ ಆರಾಧನೆ, ಪ್ರತಿ ದಿವಸ ಶಿವನ ಅಷ್ಟೋತ್ತರ, ದುರ್ಗಾ ಲಲಿತಾ ಸಹಸ್ರನಾಮ ಇದೆಲ್ಲ ಓದೋದ್ರಿಂದ ಶಿವಾಷ್ಟೋತ್ತರ ಹಾಗೂ ಲಲಿತಾ ಸಹಸ್ರನಾಮ ಪಠನೆಯಿಂದಲೂ ಸಹ ಮಾಟ ಮಂತ್ರಗಳು ಸ್ವಲ್ಪ ನಿಗ್ರಹಕ್ಕೆ ಬರುತ್ತೆ. ಅದು ಮತ್ತು ನಾನು ಸಾರ್ವತ್ರಿಕವಾಗಿ ಎಲ್ಲ ಪರಿಹಾರಗಳನ್ನ ಹೇಳೋದು ಕಷ್ಟ ಆಗುತ್ತೆ. ನೀವು ನೇರ ಭೇಟಿ ಮಾಡಿದಾಗ ಒಂದು ಸಲ ನಾವು ಕವಡೆ ಹಾಕಿ ನೋಡಿದಾಗ ನಮಗೆ ನೀವು ಅನುಕೂಲವಾಗುತ್ತೆ. ಸೊ ಒಳ್ಳೆಯದಾಗಲಿ. ಏನಾದ್ರು ಭೇಟಿ ಮಾಡಬೇಕು ಅಂದರೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.